ನಮಸ್ಕಾರ. ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಸಂಸ್ಕೃತದಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಹೇಗೆ ಹೇಳೋದು ಅನ್ನೋದನ್ನ ತಿಳಿದುಕೊಂಡಿದ್ವಿ. 1 ರಿಂದ 100 ಸಂಖ್ಯೆಗಳನ್ನ ತಿಳಿದುಕೊಂಡಿದ್ವಿ. ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ, ನವ, ದಶ ಈ ರೀತಿಯಾಗಿ ಹೋಗ್ತದೆ. ಕನ್ನಡದಲ್ಲಿ ನಾವು ಒಬ್ಬನು ಹುಡುಗ, ಇಬ್ಬರು ಹುಡುಗಿಯರು, 3 ಪುಸ್ತಕಗಳು, 4 ಹುಡುಗರು ಈ ರೀತಿಯಾಗಿ ಹೇಗೆ ಹೇಳ್ತೀವೋ, ವಿಶೇಷಣವಾಗಿ ಸಂಖ್ಯೆಗಳನ್ನ ಉಪಯೋಗಿಸಿದಾಗ, ಸಂಖ್ಯೆ ಹೆಸರುಗಳನ್ನು ಉಪಯೋಗಿಸಿದಾಗ ಸ್ವಲ್ಪ ಬದಲಾವಣೆ ಹೇಗೆ ಆಗ್ತದೋ ಹಾಗೆ ಸಂಸ್ಕೃತದಲ್ಲಿ ಸಂಖ್ಯೆಗಳ ಹೆಸರುಗಳು 1 ರಿಂದ 4 ಇದು 3 ಲಿಂಗಗಳಲ್ಲಿ ಬೇರೆ ಬೇರೆ ಇರ್ತದೆ. ಅವುಗಳು ಯಾವುವು, ಅವುಗಳ ಉಪಯೋಗ ಹೇಗೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 1 ಪುಲ್ಲಿಂಗದಲ್ಲಿ ಏಕಃ, ಸ್ತ್ರೀಲಿಂಗದಲ್ಲಿ ಏಕಾ, ನಪುಂಸಕಲಿಂಗದಲ್ಲಿ ಏಕಂ. 2 ದ್ವೌ, ದ್ವೇ, ದ್ವೇ. ಹಾಗೆ 3 ಪುಲ್ಲಿಂಗದಲ್ಲಿ ತ್ರಯಃ, ಸ್ತ್ರೀಲಿಂಗದಲ್ಲಿ ತಿಸ್ರಃ, ನಪುಂಸಕಲಿಂಗದಲ್ಲಿ ತ್ರೀಣಿ. 4 ಚತ್ವಾರಃ, ಚತಸ್ರಃ, ಚತ್ವಾರಿ. ಏಕಃ, ಏಕಾ, ಏಕಂ, ದ್ವೌ, ದ್ವೇ, ದ್ವೇ, ತ್ರಯಃ, ತಿಸ್ರಃ, ತ್ರೀಣಿ, ಚತ್ವಾರಃ, ಚತಸ್ರಃ, ಚತ್ವಾರಿ. ಈ ರೀತಿಯಾಗೂ ಕಲಿಬಹುದು. ಇಲ್ಲ ಪುಲ್ಲಿಂಗದಲ್ಲಿ ಮಾತ್ರ ಮೊದಲು ಕಲಿಯುವುದು. ಏಕಃ, ದ್ವೌ, ತ್ರಯಃ, ಚತ್ವಾರಃ, ಪಂಚ, ಷಟ್, ಸಪ್ತ ಅವೆಲ್ಲ ಮುಂದೆ ಸೇಮ್ ಇರ್ತದೆ. ಸ್ತ್ರೀಲಿಂಗದಲ್ಲಿ ಏಕಾ, ದ್ವೇ, ತಿಸ್ರಃ, ಚತಸ್ರಃ, ಪಂಚ, ಷಟ್ ಈ ರೀತಿಯಾಗಿ. ನಪುಂಸಕಲಿಂಗದಲ್ಲಿ ಏಕಂ, ದ್ವೇ, ತ್ರೀಣಿ, ಚತ್ವಾರಿ, ಪಂಚ, ಷಟ್, ಸಪ್ತ, ಅಷ್ಟ ಈ ರೀತಿಯಾಗಿ ಹೋಗ್ತದೆ. ಅಂದ್ರೆ 1 ರಿಂದ 4 ಸಂಖ್ಯೆಗಳು ಮಾತ್ರ 3 ಲಿಂಗಗಳಲ್ಲಿ ಬೇರೆ ಬೇರೆಯಾಗಿವೆ. 5 ರಿಂದ 100ರ ತನಕ ಮುಂದೆ ಯಾವುದೇ ನಂಬರ್ಗಳನ್ನ ತೆಗೆದುಕೊಂಡ್ರು ಅದು ಒಂದೇ ಆಗಿರ್ತದೆ. ಎಲ್ಲ ಲಿಂಗಗಳಿಗೂ ಒಂದೇ ಆಗಿರ್ತದೆ. ಇನ್ನು ಇಲ್ಲಿ ಬರುವಂತಹ ಕೆಲವು ವಿಶೇಷ ಅಂಶಗಳನ್ನ ಹೇಳ್ಬೇಕಂದ್ರೆ, ಈ ಸಂಖ್ಯಾವಾಚಕ ಶಬ್ದಗಳನ್ನ ನಾವು ಸಾಮಾನ್ಯವಾಗಿ ವಿಶೇಷಣಗಳಲ್ಲಿ ಉಪಯೋಗಿಸುತ್ತೇವೆ. ಉದಾಹರಣೆಗಳನ್ನ ಮುಂದೆ ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಏಕ ಶಬ್ದ ಏಕವಚನ ಅಂತವಾಗಿರ್ತದೆ. ದ್ವಿಶಬ್ದ ದ್ವಿವಚನ ಅಂತವಾಗಿರ್ತದೆ. ಹಾಗೆ ತ್ರಿಶಬ್ದದಿಂದ ತ್ರಯಃ, ತಿಸ್ರಃ ಅದು ಯಾವುದೇ ತಗೊಳ್ಳಿ, ಏಕೋನವಿಂಶತಿ ಅಂದ್ರೆ 19ರ ತನಕದ ಆ ಶಬ್ದಗಳವರೆಗೆ ಎಲ್ಲಾ ಶಬ್ದಗಳು ಯಾವಾಗಲೂ ಬಹುವಚನ ಆಗಿರ್ತವೆ. ಹಾಗೆ ವಿಂಶತಿ 20 ರಿಂದ ನವನವತಿ 99ರವರೆಗಿನ ಎಲ್ಲಾ ಶಬ್ದಗಳು ಯಾವಾಗಲೂ ಸ್ತ್ರೀಲಿಂಗ ಏಕವಚನದಲ್ಲಿಯೇ ಇರುತ್ತವೆ ಅಂತ ಇವಿಷ್ಟು ವಿಶೇಷ ಅಂಶಗಳು. ಇವುಗಳು ಎಲ್ಲಾ ವಿಶೇಷ ಅಂಶಗಳಿಗೆ ಪಾಣಿನಿ ಅಷ್ಟಾಧ್ಯಾಯಿಯಲ್ಲಿ ಸೂತ್ರಗಳು ಇದ್ದೇವೆ. ಯಾವುದೋ ಒಂದು ವಿಶೇಷ ಕಾರಣಗಳಿಂದಾಗಿ 3 ತ್ರಿಶಬ್ದದಿಂದ ಏಕೋನವಿಂಶತಿಯವರೆಗೆ ಬಹುವಚನ ಅಂತವಾಗಿ, ಹಾಗೆ ವಿಂಶತಿಯಿಂದ ನವನವತಿಯವರೆಗೆ ಸ್ತ್ರೀಲಿಂಗ ಏಕವಚನದಲ್ಲಿ ಇರುವ ಹಾಗೆ ಸೂತ್ರಗಳನ್ನ ಮಾಡಿದ್ದಾರೆ. ಇನ್ನು ಈ ಸಂಖ್ಯೆಗಳನ್ನ ಏಕಃ, ಏಕಾ, ಏಕಂ ಇವುಗಳನ್ನ ಉಪಯೋಗಿಸುವಂತಹ ಒಂದು ಸಾಮಾನ್ಯ ಉದಾಹರಣೆಗಳನ್ನ ನೋಡೋಣ. ಏಕಃ ಬಾಲಕಃ, ಒಬ್ಬನು ಹುಡುಗ. ಏಕಾ ಬಾಲಿಕಾ, ಒಬ್ಬಳು ಹುಡುಗಿ. ಏಕಂ ಪುಸ್ತಕಂ, ಒಂದು ಪುಸ್ತಕ. ಏಕಃ ರಾಜ, ಏಕಃ ನೃಪಃ ಪುಲ್ಲಿಂಗ ಬಂದಾಗ. ಏಕಃ ವೃಕ್ಷಃ, ಏಕಃ ಶಶಕಃ ಈ ರೀತಿಯಾಗಿ ಉಪಯೋಗಿಸುವಂಥದ್ದು. ಏಕಾ ಸ್ತ್ರೀ, ಏಕಾ ವಾಟಿಕಾ, ಮಮ ಸಮೀಪೆ ಏಕಾ ಶಾಟಿಕಾ ಅಸ್ತಿ ಸೀರೆ. ಏಕಂ ಪುಸ್ತಕ, ಏಕಂ ಫಲಂ ಈ ರೀತಿಯಾಗಿ ಉಪಯೋಗಿಸಬಹುದು. ಇನ್ನು 2 ದ್ವೌ ಬಾಲಕೌ, ಇಬ್ಬರು ಹುಡುಗರು. ಸಾಮಾನ್ಯವಾಗಿ ಬಾಲಕೌ ಅಂದ್ರೆ ಗೊತ್ತಾಗ್ತದೆ ಇಬ್ಬರು ಇದ್ದಾರೆ ಅಲ್ಲಿ ಅಂತ. ವಿಶೇಷಣವಾಗಿ ಉಪಯೋಗಿಸ್ಬೇಕಂದ್ರೆ ದ್ವೌ ಬಾಲಕೌ, ಇಬ್ಬರು ಹುಡುಗಿಯರು. ದ್ವೇ ಬಾಲಿಕೆ, 2 ಪುಸ್ತಕಗಳು. ದ್ವೇ ಪುಸ್ತಕೆ. ಇನ್ನು 3 ತ್ರಯಃ ಬಾಲಕಾಹ, 3 ಹುಡುಗರು. ತಿಸ್ರಃ ಬಾಲಿಕಾಹ, 3 ಹುಡುಗಿಯರು. ತ್ರೀಣಿ ಪುಸ್ತಕಾನಿ, 3 ಪುಸ್ತಕಗಳು. ಚತ್ವಾರಃ ಬಾಲಕಾಹ,
ಚತಸ್ರಃ ಬಾಲಿಕಾಃ ಚತ್ವಾರಿ ಪುಸ್ತಕಾನಿ. ಇಲ್ಲಿ 1 ಮತ್ತೆ 2 ಸಾಮಾನ್ಯವಾಗಿ ಆ ಶಬ್ದಗಳು ನೌನ್ ಬಾಲಕಃ, ಬಾಲಿಕಾ ಅಥವಾ ಬಾಲಿಕೆ ಅಂತ ತಗೊಂಡಾಗ್ಲೇ ಗೊತ್ತಾಗ್ತದೆ ನಮಗೆ. ಇದು ನಂಬರ್ಸ್ 1, ಒಬ್ಬ ಹುಡುಗ ಇದ್ದಾನೆ, 2 ಹುಡುಗರಿದ್ದಾರೆ ಅಂತ. ಆದ್ರೆ ಬಾಲಕಾಹ ಅಂತ ತಗೊಂಡಾಗ 3 ಅಥವಾ 3ಕ್ಕಿಂತ ಹೆಚ್ಚು ಜನರಿದ್ದಾಗ ನಾವು ಅಲ್ಲಿ ವಿಶೇಷಣವಾಗಿ ಉಪಯೋಗಿಸ್ತೇವೆ. 3 ಜನ ಬಾಲಕರು ಅಂತ ಬಂದಾಗ ಅಲ್ಲಿ ತ್ರಯಃ ಬಾಲಕಾಹ, 3 ಜನ ಬಾಲಕರಿದ್ದಾರೆ. ಚತ್ವಾರಃ ಬಾಲಕಾಹ, 4 ಜನ ಇದ್ದಾರೆ ಅನ್ನೋದು ಸಂಖ್ಯೆಯಲ್ಲಿ ಗುರುತಿಸಲ್ಪಡ್ತದೆ. ಒಂದು ಸುಭಾಷಿತ ಇದೆ, ಪೃಥಿವ್ಯಾಂ 3 ರತ್ನಾನಿ, ಭೂಮಿಯಲ್ಲಿ 3 ರತ್ನಗಳು ಇವೆ. ನಪುಂಸಕಲಿಂಗ, ರತ್ನಂ ಎನ್ನುವಂಥದ್ದು ನಪುಂಸಕಲಿಂಗ ಆಗಿದ್ರಿಂದ 3 ರತ್ನಾನಿ. ಇನ್ನೊಂದು ಸುಭಾಷಿತ, ಸಂಸಾರ ವಿಷವೃಕ್ಷಸ್ಯ 2 ಫಲೆ ಅಮೃತೋಪಮೆ. ಫಲೆ ಅಂದಾಗಲೇ ಗೊತ್ತಾಗುತ್ತೆ, 2 ಫಲೆ 2 ಫಲಗಳು ಇದ್ದಾವೆ. ಫಲಂ ಫಲೆ ಫಲಾನಿ, ಫಲಂ ಫಲೆ ಫಲಾನಿ. ಇನ್ನು ಈ ಸಂಖ್ಯೆಗಳನ್ನ ನಾವು ವಿಭಕ್ತಿಗಳ ಜೊತೆಯಲ್ಲಿ ವಿಶೇಷಣವಾಗಿ ಉಪಯೋಗಿಸಿದಾಗ ಏಕಃ ಬಾಲಕಃ, ಏಕಂ ಬಾಲಕಂ, ಒಬ್ಬ ಬಾಲಕನನ್ನು, ಏಕೇನ ಬಾಲಕೇನ, ಒಬ್ಬ ಬಾಲಕನಿಂದ ಆಯಿತು, ಆ ರೀತಿಯಾಗಿ ಉಪಯೋಗಿಸಬಹುದು. ಉದಾಹರಣೆಗೆ ಯಥಾ ಹೇಕೇನ ಚಕ್ರೇಣ ನರಥಸ್ಯ ಗತಿರ್ಭವೇತ್, 1 ಚಕ್ರದಿಂದ ಅಂತ ವಿಭಕ್ತಿಗಳ ಮೂಲಕ ನಾವು ಅದನ್ನು ಗುರುತಿಸ್ತೇವೆ. ಹಾಗೆ ಈ ವಿಶೇಷಣಗಳನ್ನ ನಾವು ಸುಭಾಷಿತಗಳನ್ನ ಡಿಕೋಡ್ ಮಾಡ್ಬೇಕಂದ್ರೂ ಸಹ ಈ ವಿಶೇಷಣಗಳು ಇದ್ದಾಗ, ಸಂಖ್ಯೆಗಳ ವಿಶೇಷಣಗಳು ಇದ್ದಾಗ ನಮಗೆ ಅದಕ್ಕೆ ವಿಶೇಷವಾಗಿರುವಂತಹ ಶಬ್ದ ಯಾವ ಲಿಂಗದಲ್ಲಿದೆ ಅನ್ನುವಂಥದ್ದು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. 1 ರಿಂದ 4 ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಏಕಃ, ದ್ವೌ, ತ್ರಯಃ, ಚತ್ವಾರಃ, ಏಕಾ, ದ್ವೇ, ತಿಸ್ರಃ, ಚತಸ್ರಃ, ಏಕಂ, ದ್ವೇ, ತ್ರೀಣಿ, ಚತ್ವಾರಿ ಈ ರೀತಿಯಾಗಿ ರೂಪವನ್ನ ಪಡೆಯುತ್ತದೆ. ಧನ್ಯವಾದ.